ಸೊ ಯು ಸ್ಟೂಡೆಂಟ್ಸ್, ನಾನು ನಿಮ್ಮ ಆರ್ ಜೆ ಆಂಗ್ರಿ ಬರ್ಡ್. ಇವತ್ತು ನಾವು KSOU MBAನಲ್ಲಿ ಕೇಸ್ ಸ್ಟಡಿ ಹೇಗೆ ಬರೆಯೋದು ಅಂತ ಒಂದು ಎಕ್ಸಾಂಪಲ್ ಮತ್ತು ಅದ್ರದ್ದು ಪ್ಯಾಟ್ರನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಯಾವ ಥರ ಬರೆದ್ರೆ 15 ಮಾರ್ಕ್ಸು ಕೂಡ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತೀನಿ ಫಾರ್ 2026 ಎಕ್ಸಾಮಿನೇಷನ್ಸ್. ಮತ್ತು ವಿಡಿಯೋ ಹೊಲಗೆ ಹೋಗೋಕ್ಕೆ ಮುಂಚೆ ವಿ ಹ್ಯಾವ್ ಅ ಅಫಿಷಿಯಲ್ KSOU MBA ಆ್ಯಂಡ್ MCOM ಗ್ರೂಪ್. ನೀವು ಈ ಗ್ರೂಪ್ ಸ್ಕ್ಯಾನ್ ಮಾಡಿ MBA ಅವ್ರು MBAಗೆ ಜಾಯ್ನ್ ಆಗಿ, ಮತ್ತು MCOM ಅವ್ರು ಸಪೋಸ್ ಈ ವಿಡಿಯೋ ನೋಡ್ತಿದ್ರೆ MCOMಗೆ ಮಾತ್ರ ಜಾಯ್ನ್ ಆಗಿ, ನಿಮ್ಮದೇ ಆದಂಥ ಗ್ರೂಪಲ್ಲಿ ನಿಮಗೆ ಅಸೈನ್ಮೆಂಟ್ಸ್ಗಾಗಲಿ, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ, ಎಕ್ಸಾಮ್ ಟೈಮಲ್ಲಿ ಏನೆಲ್ಲ ಹೆಲ್ಪ್ ನನ್ನ ಕಡೆಯಿಂದ ಮಾಡೋಕ್ಕಾಗತ್ತೋ ಇನ್ ಫ್ರೀ ಆಫ್ ಕಾಸ್ಟ್ ನಾನು ಮಾಡಿಕೊಡ್ತಿದ್ದೀನಿ. ನಿಮಗೆ ಪ್ರಾಜೆಕ್ಟಿಗೆ ಕೂಡ ಹೇಗೆಲ್ಲ ಮಾಡ್ಬೋದು ಅಂತ ಕ್ಲಿಯರ್ ಡೀಟೇಲ್ಸಾಗಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಮಿಸ್ ಮಾಡದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ನಮ್ಮ KSOU ಅಫಿಷಿಯಲ್ ಸ್ಟೂಡೆಂಟ್ ಗ್ರೂಪ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಆಲ್ ಓವರ್ KSOU ಏನೆಲ್ಲ ನೋಟಿಫಿಕೇಷನ್ ಬರ್ತಿದೆಯೋ ಪ್ರತಿಯೊಂದು ನೋಟಿಫಿಕೇಷನ್ ಇದ್ರ ಅಪ್ಡೇಟ್ ಮಾಡ್ಕೊತಾ ಹೋಗ್ತೀವಿ. ಮಿಸ್ ಮಾಡದೆ ಬೇಕಿದ್ದರೆ ಇದನ್ನ ಚೆಕ್ ಮಾಡ್ಕೊಳ್ಳಿ. ಬಟ್ ನಿಮ್ದು ಏನೇ ಇದ್ರೂ ಸ್ಟ್ಯಾಂಡರ್ಡಾಗಿ MCOM ಆ್ಯಂಡ್ MBAದು ಏನಿದೆಯೋ ಅದೆಲ್ಲ ನಾನು ಪ್ರತಿ ಸಪ್ರೇಟ್ ಗ್ರೂಪಲ್ಲೇ ಇನ್ಫಾರ್ಮ್ ಮಾಡ್ಕೊತಾ ಹೋಗ್ತೀನಿ. ಸೊ ವಿಡಿಯೋ ಹೊಲಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್ ಜೆ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಆವಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಗ ಸಿಗ್ತಾ ಇರುತ್ತೆ. ಸೊ ಬನ್ನಿ ಇವಾಗ ಸ್ಟ್ರೈಟ್ ಅವೇ ವಿಡಿಯೋ ಹೊಲಗೆ ಹೋಗೋಣ. ಸೊ ಕೇಸ್ ಸ್ಟಡಿ ಎಕ್ಸಾಂಪಲ್, ನಾನಿಲ್ಲಿ ಒಂದು ಮಾರ್ಕೆಟಿಂಗ್ ಸಬ್ಜೆಕ್ಟಿಗೆ ಹೇಗಿರುತ್ತೆ, ಮಾರ್ಕೆಟಿಂಗ್ ಅಂದಿದ ತಕ್ಷಣ ಮಾರ್ಕೆಟಿಂಗ್ ಮಾತ್ರನ ಮ್ಯಾಮ್ ಅಂತ ಕೇಳಬೇಡಿ, ಜನರಲಾಗಿ ಕೇಸ್ ಸ್ಟಡಿಗೆ ನಾವು ಹೀಗೆ ಬರೀಬೇಕಾಗತ್ತೆ. ಸೊ ಫಸ್ಟ್ ನಮಗೆ ಕ್ವೆಶನ್ ಏನು ಅಂದರೆ, ಎ ಕಂಪನಿ ನೇಮ್ಡ್ ABC ಲಿಮಿಟೆಡ್ ಲಾಂಚಸ್ ಎ ಸಾಫ್ಟ್ ಡ್ರಿಂಕ್ ಇನ್ ಮಾರ್ಕೆಟ್. ಇನಿಷಿಯಲಿ ಸೇಲ್ಸ್ ವರ್ ಗುಡ್, ಬಟ್ ಆಫ್ಟರ್ 6 months ಸೇಲ್ಸ್ started declining. The company did not change its marketing strategy and faced heavy competition. ಇಷ್ಟು ನಿಮಗೆ ಕ್ವೆಶನ್ ಕೊಟ್ಟಿದ್ದಾರೆ. ಇಷ್ಟು ಕ್ವೆಶನ್ ಕೊಟ್ಬಿಟ್ಟು ಅನಲೈಸ್ ದಿ ಪ್ರಾಬ್ಲಮ್ ಆ್ಯಂಡ್ ಸಜೆಸ್ಟ್ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಹೇಗೆ ಬರೀಬೇಕು ಅಂದರೆ, ಫಸ್ಟ್ ನಾವು ಇಂಟ್ರೊಡಕ್ಷನ್ ಅಂತ ಹಾಕಿ ಕೇಸ್ ಸ್ಟಡಿದು ಇಂಟ್ರಡಕ್ಷನ್ ಬರೀಬೇಕಾಗತ್ತೆ. ಇನ್ ಸೆನ್ಸ್ ಲೈಕ್ ಏನು ಕ್ವೆಶನ್ ಕೊಟ್ಟಿದ್ದಾರೋ ಅದನ್ನೇ ನಾವು ನಮ್ಮ ಲ್ಯಾಂಗ್ವೇಜಲ್ಲಿ ಲೈಕ್ ನಮ್ಗೆ ಹೆಂಗೆ ಅರ್ಥ ಆಗಿರುತ್ತೋ ಅದೇ ಥರ ನಾವು ಬರೀಬೇಕಾಗತ್ತೆ. ಅದು ಇಂಟ್ರಡಕ್ಷನ್ ಪಾರ್ಟ್ ಆಗಿರುತ್ತೆ. ಸಪೋಸ್ ಒಂದೊಂದು ಕ್ವೆಶನ್ ಬಂದು ಒಂದು ಪೇಜ್ ಗಟ್ಟಲೆ ಕೊಟ್ಟಿರ್ತಾರೆ, ಅಷ್ಟು ಎಲ್ಲ ಬರೆಯೋಕ್ಕೆ ಹೋಗಬೇಡಿ. ಲಿಮಿಟೆಡ್ ಆಗಿ ನೀವು ಅದು ಓದಿದ ತಕ್ಷಣ ನಿಮ್ಗೆ ಏನು ಅನ್ನಿಸ್ತು, ನಿಮಗೆ ಅದರೊಂದು ಕ್ಲಾರಿಟಿ ಬಂದಿರತ್ತಲ್ಲ, ಆ ಕ್ಲಾರಿಟಿ ಏನಿದೆಯೋ ಅದನ್ನ ನೀವು ಇಂಟ್ರಡಕ್ಷನ್ ಅಂತ ಬರೀಬೇಕಾಗತ್ತೆ. ಓಕೆನಾ? ಇಂಟ್ರಡಕ್ಷನ್ ಅಂತ ಬರೆದ್ಬಿಟ್ಟು ಸೆಕೆಂಡ್ ಬಂದು ಪ್ರಾಬ್ಲಮ್ಸ್ ಐಡೆಂಟಿಫೈಡ್. ನಿಮಗೆ ಒಂದು ಐಡಿಯಾ ಸಿಗುತ್ತಲ್ಲ, ಯಾಕಲ್ಲ ಆ ಬಿಸ್ನೆಸ್ ಡಿಕ್ಲೈನ್ ಆಗಿರ್ಬೋದು ಅಂತ ಒಂದೊಂದು ಪ್ರಾಬ್ಲಮ್ಸ್ ಇರುತ್ತಲ್ಲ, ಆ ಪ್ರಾಬ್ಲಮ್ಸ್ನೆಲ್ಲ ಫಸ್ಟು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಮೇ ಬಿ ಡಿಕ್ಲೈನ್ ಇನ್ ಸೇಲ್ಸ್ ಆಫ್ಟರ್ ಇನಿಷಿಯಲ್ ಸಕ್ಸಸ್, ಮತ್ತು ಲ್ಯಾಕ್ ಆಫ್ ಅಪ್ಡೇಟೆಡ್ ಮಾರ್ಕೆಟ್ ಸ್ಟ್ರಾಟಜಿ, ಮತ್ತು ಹೈ ಕಾಂಪಿಟೇಷನ್ ಇನ್ ಮಾರ್ಕೆಟ್, ಮತ್ತು ಫೇಲ್ಯೂರ್ ಟು ಅಡ್ಯಾಪ್ಟ್ ದಿ ಕಸ್ಟಮರ್ ಪ್ರಿಫರೆನ್ಸ್. ಇಷ್ಟು ನಮಗೆ ಈ ಕ್ವೆಶನಲ್ಲಿ ನನಗೆ ಪ್ರಾಬ್ಲಮ್ಸ್ ಅಂತ ಅನಿಸಿದೆ. ಸೊ ನಾನು ಈ ಪ್ರಾಬ್ಲಮ್ಸ್ನೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು ರಿಲೆವೆಂಟ್ ಟಾಪಿಕ್ಸ್ ಎಲ್ಲ ಏನು ಅಂದರೆ, ನಾವು ಯಾವುದೆಲ್ಲ ಟಾಪಿಕ್ಸ್ ಇದಕ್ಕೆ ತಕ್ಕನಂಗಿರುತ್ತೆ. ನೀವು ಇವಾಗ ಒಂದು ಅಕೌಂಟ್ಸ್ ಮಾಡ್ತಿದ್ದೀರಂದರೆ ಅಕೌಂಟ್ಸ್ ರಿಲೆವೆಂಟ್ ಟಾಪಿಕ್ಸ್ ಏನೆಲ್ಲ ಕಾನ್ಸೆಪ್ಟ್ಸ್ ಬರುತ್ತೆ ಅಂತ ಬರೀಬೇಕು. ಇದರಲ್ಲಿ ಅವರು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಬಗ್ಗೆ ಕೇಳಿದ್ದಾರೆ. ಸೊ ಮಾರ್ಕೆಟಿಂಗ್ ತಕ್ಕನಂಗೆ ಯಾವುದೆಲ್ಲ ಬರುತ್ತೆ ಅಂತ ನಾನು ತಗೊಂಡಿದ್ದೀನಿ. ಮತ್ತು ಇದು ಥಿಯರಿ ಆಗಿರುತ್ತೆ. ಮತ್ತು ನಾನು ಪ್ರಾಕ್ಟಿಕಲ್ಗೂ ಕೂಡ ನಿಮ್ಗೊಂದು ಸಪ್ರೇಟ್ ಕೇಸ್ ಸ್ಟಡಿ ಹಾಕಿರ್ತೀನಿ, ಮಿಸ್ ಮಾಡಿದೆ ಅಲ್ಲೂ ಚೆಕ್ ಮಾಡ್ಕೊಂಬಿಡಿ. ಇದರಲ್ಲೇ ಕಂಟಿನ್ಯೂಯೇಷನ್ ಮಾಡ್ತೀನಿ. ಸೊ ರಿಲೆವೆಂಟ್ ಕಾನ್ಸೆಪ್ಟ್ಸ್ ಏನು ಅಂದರೆ, ಫಸ್ಟು ಪ್ರಾಡಕ್ಟ್ ಲೈಫ್ ಸೈಕಲ್. ಒಂದು ಪ್ರಾಡಕ್ಟ್ ನಾವು ಮಾಡಿದ್ದೀವಿ ಅಂದರೆ ಅದ್ರ ಲೈಫ್ ಸೈಕಲ್ ಏನು ಅಂತ ನಾವು ಡಿಫೈನ್ ಮಾಡಬೇಕು. ಫುಲ್ ಎಕ್ಸ್ಪ್ಲೇನ್ ಕೂಡ ಮಾಡಬೇಕು. ಇಲ್ಲಿ ನಾನು ಜಸ್ಟ್ ಪಾಯಿಂಟ್ಸ್ ಬರೆದಿದ್ದೀನಿ ಆಮೇಲೆ ಬಿಟ್ಬಿಟ್ಟಿನಿ ಅಂತ ಅಂದ್ಕೊಂಬಿಡಿ. ಇಷ್ಟೆಲ್ಲ ಪಾಯಿಂಟ್ಸ್ ಬರೆದು ಮತ್ತೆ ನೀವು ಪ್ರತಿಯೊಂದು ಪಾಯಿಂಟ್ಸ್ಗೂ ಎಕ್ಸ್ಪ್ಲೇನ್ ಮಾಡಬೇಕು. ಡಿಕ್ಲೈನ್ ಇನ್ ಸೇಲ್ಸ್ ಆಫ್ಟರ್ ಇನಿಷಿಯಲ್ ಸಕ್ಸಸ್ ಅಂದರೆ ಫಸ್ಟ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಫಾರ್ ಇಟ್. ಅವರು ಸ್ಟಾರ್ಟ್ ಮಾಡಿದಾಗ ಎಲ್ಲ ಕಡೆ ಹೋಗಿ ತುಂಬ ಸೇಲ್ಸ್ ಪಿಚ್ ಮಾಡಿ ಒಂದು ಪೀಕಿಗೆ ತಗೊಂಡು ಒಂದು ಸೇಲ್ಸ್ ಇಟ್ಟಿರ್ತಾರೆ, ಒಂದು ಸೇಲ್ಸ್ ಟಾರ್ಗೆಟ್ನ ಇಟ್ಟಿರ್ತಾರೆ. ಮತ್ತು ಪ್ರತಿ ತಿಂಗಳು ಅದೇ ಸೇಲ್ಸ್ ಟಾರ್ಗೆಟ್ ಅಚೀವ್ ಆಗಬೇಕು ಏನು ಅಂತ ಇಲ್ಲ ಅಲ್ವಾ. ಬಿಕಾಸ್ ಇನಿಷಿಯಲ್ ಸ್ಟೇಜಲ್ಲಿ ಮಾತ್ರ ಅವ್ರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ, ಆಮೇಲೆ ನಾರ್ಮಲ್ ಟಾರ್ಗೆಟ್ಸ್ ಕೊಟ್ಟಿರ್ತಾರೆ. ಇನ್ ದಟ್ ವೇ ಆಲ್ಸೋ ಸೇಲ್ಸ್ ಡಿಕ್ರೀಸ್ ಆಗತ್ತೆ ಅಂತ ನಾವು ಕ್ಲಾರಿಟಿ ಕೊಡಬೇಕು. ಸೊ ಪ್ರತಿಯೊಂದು ಪಾಯಿಂಟ್ಸ್ ನಾನು ಇಲ್ಲೇನು ಕೊಟ್ಟಿದ್ದೀನೋ ಪ್ರತಿಯೊಂದಕ್ಕೂ ನೀವು ಎಕ್ಸ್ಪ್ಲನೇಷನ್ ವಿತ್ ಅಕಾರ್ಡಿಂಗ್ ಟು ದಿ ಕ್ವೆಶನ್ ತಕ್ಕನಂಗೆ ನೀವು ಇಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಬೇಕಾಗತ್ತೆ. ಇಷ್ಟು ನಿಮಗೆ 2 ಆಗಿರುತ್ತೆ. ಓಕೆನಾ? ರಿಲೆವೆಂಟ್ ಟಾಪಿಕ್ಸ್ ಅಂತ ಹಾಕಿ. ಸೊ ರಿಲೆವೆಂಟ್ ಕಾನ್ಸೆಪ್ಟ್ಸ್ ಏನೆಲ್ಲ ಇದೆ, ಆ ಪ್ರಾಡಕ್ಟ್ ಏನಿದೆ, ಆ ಪ್ರಾಡಕ್ಟ್ ಲೈಫ್ ಸೈಕಲ್ಲು, ಆ ಪ್ರಾಡಕ್ಟ್ ಅವ್ರ ಜ್ಯೂಸ್ ಬಗ್ಗೆ ಏನೋ ಮಾತಾಡಿದರು, ಲೈಕ್ ಸಾಫ್ಟ್ ಡ್ರಿಂಕ್ ಆರ್ ಸಮಥಿಂಗ್ ಲೈಕ್ ದಟ್. ಸೊ ಅದದು ನೀವೇ ಒಂದು ಸಾಫ್ಟ್ ಡ್ರಿಂಕ್ ಕಂಪನಿ ಓಪನ್ ಮಾಡಿದರೆ ಅದು ಪ್ರಾಡಕ್ಟ್ಸ್ ಲೈಫ್ ಸೈಕಲ್ ಎಷ್ಟು ದಿನ ಬರ್ಬೋದು, ಲೈಕ್ ಮೋಸ್ಟ್ಲಿ ಸಮ್ಮರಲ್ಲಿ ಪೀಕ್ಸಲ್ಲಿ ಇರ್ಬೋದಿತ್ತು, ಮತ್ತು ವಿಂಟರಲ್ಲಿ ಆಗಿರಲ್ಲ. ಸೊ ಈ ಥರ ಜಾಸ್ತಿ ಕಾನ್ಸೆಪ್ಟ್ಸ್ ಇರುತ್ತಲ್ಲ, ಆ ಕಾನ್ಸೆಪ್ಟ್ನೆಲ್ಲ ನೀವು ಇಲ್ಲಿ ಬರೀಬೇಕಾಗತ್ತೆ.
ಮತ್ತು ಮಾರ್ಕೆಟಿಂಗ್ ಮಿಕ್ಸಲ್ಲಿ ನಮಗೆ ಪ್ರಾಡಕ್ಟು, ಪ್ರೈಸು, ಪ್ಲೇಸು, ಪ್ರಮೋಷನ್ ಇಷ್ಟು 4 ಬರುತ್ತೆ. ಈ 4ಕ್ಕೂ ಕೂಡ ನಾವು ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೋ ಅದಕ್ಕೆ ತಕ್ಕಂಗೆ ಬರಿಬೇಕಾಗತ್ತೆ. ಆ ಪ್ರಾಡಕ್ಟ್ ಬಗ್ಗೆ ನೀವೇ ಒಂದು ಇಮ್ಯಾಜಿನೇಷನಿಂದ ಬರಿಬೇಕು. ಇಲ್ಲಾಂದರೆ ಅವ್ರು ತುಂಬ ಡೀಟೇಲಾಗಿ ಕೊಟ್ಟಿದ್ರೆ ಆ ಡೀಟೇಲಿಂಗ್ಸ್ ಏನಿದೆ ಅದೆಲ್ಲ ತೊಗೊಂಡು ಇಲ್ಲಿ ಬರಿಬೇಕು. ಮತ್ತು ಪ್ರೈಸ್ ಕೂಡ ಸ್ಟಾರ್ಟಿಂಗಲ್ಲಿ ಆಫರ್ ಪ್ರೈಸ್ಗೆ ಬೈ 1 get 1 ಅಂತ ಕೊಟ್ಟಿರ್ಬೋದು, ಅದಕ್ಕೆ ತುಂಬ ಜನ ತೊಗೊಂಡಿರ್ತಾರೆ. ಮತ್ತು ಸ್ವಲ್ಪ ದಿನ ಆದಮೇಲೆ ಆ ಬೈ 1 get 1 ಆಫರ್ ಮುಗ್ದಿರುತ್ತೆ. ಅದಕ್ಕೆ ಅದು ಪೀಪಲ್ಗೆ ಏನಿದ್ರು ಫಸ್ಟು ಬೈ 1 get 1 ಕೊಟ್ಬಿಟ್ರೆ ಆಮೇಲೆ ಅಯ್ಯೋ ಬೈ 1 get 1 ಇಲ್ವಲ್ಲ ತಗೋಬೇಕಾ ಅಂತ ಒಂಥರ ಫೀಲ್ ಬಂದುಬಿಡುತ್ತೆ. ಆ ಫೀಲ್ ಅದೆಲ್ಲ ಕೂಡ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಮತ್ತು ಪ್ಲೇಸ್ ಕೂಡ ಸಮ್ಮರಲ್ಲಂದರೆ ಇಲ್ಲೆಲ್ಲ ಪೀಕ್ಸಲ್ಲಿರುತ್ತೆ. ಸಮ್ಮರ್ ಎಲ್ಲಿ ಪೀಕ್ಸ್ ಇರುತ್ತೋ ಅಲ್ಲಿ ಹೋಗ್ಬಿಟ್ಟು ನೀವು ಜ್ಯೂಸ್ ಎಲ್ಲ ಮಾಡ್ಬೋದು. ಅಲ್ಲ ಬಿಟ್ಟು ನೀವೇನಾದರೂ ಡೆಲ್ಲಿಗೆ ಹೋಗಿ ಇಲ್ಲ ಶಿಮ್ಲಾ ಕಡೆ ಹೋಗಿ ಅಲ್ಲಿ ಯಾವಾಗಲೂ ಒಂದು ಸ್ವಲ್ಪ ಕೂಲಾಗಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ಕೂಲಾಗಿರೋ ಸಾಫ್ಟ್ ಡ್ರಿಂಕ್ಸ್ ಸೇಲ್ ಮಾಡೋಕ್ಕಾಗತ್ತೆ. ಸೊ ಪ್ಲೇಸು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಯಾವ ಕ್ಲೈಮೇಟಲ್ಲೂ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಎಷ್ಟು ದಿನ ಆಗಿದೆ ಅನ್ನೋದು ನಾವು ಒಂದು ಇಮ್ಯಾಜಿನೇಷನಿಂದ ಕ್ವೆಶನ್ಗೆ ಆನ್ಸರ್ ಬರೀಬೇಕಾಗತ್ತೆ. ನೆಕ್ಸ್ಟ್ ಬಂದು ಪ್ರಮೋಷನ್ ಅಂತ. ಫಸ್ಟ್ ಬಂದು ತುಂಬ ಪ್ರಮೋಷನ್ ಮಾಡೋದು, ಅಲ್ಲಿ ಇಲ್ಲಿ ಬ್ಯಾನರ್ಸ್ ಹಾಕೋದು ಎಲ್ಲ ಮಾಡಿ ಅವರು ತುಂಬ ಪ್ರಮೋಷನ್ ಮಾಡಿರ್ತಾರೆ. ಸೊ ತಗೊಳ್ಳೋರಿಗೆ ಕೂಡ ತುಂಬ ಆಸೆ ಇರುತ್ತೆ, ಓಕೆ ಆ ಪ್ರಾಡಕ್ಟ್ ನಾವು ಯೂಸ್ ಮಾಡಿ ನೋಡೋಣ ಅಂತ ಅಂದ್ಕೊಂಡಿರ್ತಾರೆ. ಆ ಥರ ಎಲ್ಲ ಆಮೇಲೆ ಅದು ಮುಗ್ದಿರುತ್ತೆ. ಪ್ರಮೋಷನ್ ಮಾಡೋದು ಅವ್ರು ಸ್ಟಾಪ್ ಮಾಡಿರ್ತಾರೆ, ಒಂದು ಅಡ್ವರ್ಟೈಸ್ ಮಾಡೋದು ಕೂಡ ಸ್ಟಾಪ್ ಮಾಡಿರ್ತಾರೆ. ಸೊ ಓಕೆ ಈ ಥರ ಒಂದು ಬ್ರ್ಯಾಂಡ್ ಇದೆ ಅಂತ ನೆಕ್ಸ್ಟ್ ಪೀಪಲಿಗೆ ಗೊತ್ತಿರಲ್ವ ಅಲ್ಲ. ಇನ್ನೂ ನೆಕ್ಸ್ಟ್ ಏನಾದರೂ ಬೇರೆ ಪ್ರಾಡಕ್ಟ್ ಬಂದು ಅದನ್ನ ತುಂಬ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಅಫ್ಕೋರ್ಸ್ ಪೀಪಲ್ ಅದಕ್ಕೆ ಹೋಗ್ತಾರೆ. ಸೊ ಇದು ಡಿಫರ್ ಆಗುತ್ತಲ್ಲ, ಇದರಿಂದ ಕೂಡ ಸೇಲ್ಸ್ ಡಿಕ್ಲೈನ್ ಆಗಿರ್ಬೋದು ಅಂತ ನಾವು ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಮತ್ತು ಕಾಂಪಿಟೇಟಿವ್ ಸ್ಟ್ರಾಟಜಿ, ನಮ್ಮ ಕಾಂಪಿಟೇಷನ್ ಯಾರ್ಯಾರು ಅಂತ ನಾವು ನೋಡ್ಕೋಬೇಕು. ಇವಾಗ ಸಾಫ್ಟ್ ಡ್ರಿಂಕ್ಸ್ ಅಂದರೆ ಆಫ್ಕೋರ್ಸ್ ತುಂಬ ಡಾಮಿನೇಟ್ ಮಾಡ್ತಿರೋದೇ ಕೊಕೊಕೋಲಾ ಮತ್ತು ಪೆಪ್ಸಿ. ಈ 2 ಕಂಪನಿಗೂ ನಾವು ಕಾಂಪಿಟೇಷನ್ ಕೊಡೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಬೇರೆ ಚಿಕ್ಕ ಪುಟ್ಟ ಕಾಂಪಿಟೇಷನ್ಸ್ ಕೂಡ ತುಂಬ ಇರುತ್ತೆ. ಅದರಲ್ಲಿ ನಾವು ಹೆಂಗೆ ಸ್ಟ್ರಾಟಜಿಯಿಂದ ನಾವು ಸೇಲ್ಸ್ ಜಾಸ್ತಿ ಮಾಡ್ಬೋದು ಅಂತ ನಾವಿಲ್ಲಿ ಮಾತಾಡಬೇಕಾಗತ್ತೆ. ಅದಾದಮೇಲೆ ಅನಾಲಿಸಿಸ್. ಇಷ್ಟು ನಾವು ಕೊಟ್ಟಮೇಲೆ ನಮ್ಮ ಕಡೆಯಿಂದ ಒಂದು ಅನಾಲಿಸಿಸ್ ಕೊಡಬೇಕು. ಯಾವ ಥರ ಅಲ್ಲ ಅವರು ಸೇಲ್ಸ್ ಪಿಚ್ ಮಾಡಿದ್ರೆ ಇಲ್ಲ ಯಾವ ಥರ ಅವರು ಪ್ರಮೋಷನ್ ಮಾಡಿದ್ರೆ ಇದೆಲ್ಲ ಇಟ್ಕೊಂಡು ನಾವೊಂದು ಅನಾಲಿಸಿಸ್ ಮಾಡಿ ಅವ್ರು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅಂತ ಒಂದು ಅನಾಲಿಸಿಸ್ ಕೊಡಬೇಕಾಗತ್ತೆ. ಅದಾದಮೇಲೆ ಸಜೆಷನ್ ಆ್ಯಂಡ್ ಸೊಲ್ಯೂಷನ್. ಅನಾಲಿಸಿಸ್ ಕೊಟ್ಟಮೇಲೆ ಆ ಸಜೆಷನ್ಸ್ ನಾವು ಕೊಡಬೇಕು, ಸಿಂಪಲ್ ಟರ್ಮ್ಸಲ್ಲಿ ಕೊಡಬೇಕು. ಫಾರ್ ಎಕ್ಸಾಂಪಲ್ ರಿವೈಸ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬೇಸ್ಡ್ ಆನ್ ದಿ ಮಾರ್ಕೆಟ್ ಟ್ರೆಂಡ್ಸ್. ಮಾರ್ಕೆಟ್ ಟ್ರೆಂಡ್ ಹೇಗಿದೆ ಅಂತ ಗೊತ್ತಾಗಿ ಅದ್ರ ಮೇಲೆ ನಾವು ನಮ್ಮ ಸ್ಟ್ರಾಟಜಿ ಏನಿದೆ ಅದನ್ನ ತಿರ್ಗಾ ಮಾಡಬೇಕಾಗತ್ತೆ. ಮತ್ತು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಕೂಡ ನಾವು ನೋಡಬೇಕಾಗತ್ತೆ. ಸೊ ಪ್ರತಿಯೊಂದು ಪ್ರಮೋಷನಿಂದ ಹಿಡಿದು ಪ್ರೈಸಿಂಗಿಂದ ಹಿಡಿದು ಡಿಸ್ಟ್ರಿಬ್ಯೂಷನ್. ಇವಾಗ ನಾವು ಸುಮ್ಮನೆ ಸೇಲ್ಸ್ ತಗೊಂಡು ಒಂದು ಕಂಪನಿ ಓಪನ್ ಮಾಡಿದ್ದೀವಿ, ಬಟ್ ಎಲ್ಲ ಪರ್ಸನ್ಗೂ ಅದು ಸಿಗಬೇಕು ಅಂದರೆ ಅಫ್ಕೋರ್ಸ್ ನಮಗೆ ಜಾಸ್ತಿ ಡಿಸ್ಟ್ರಿಬ್ಯೂಷನ್ ಮಾಡೋ ಪೀಪಲ್ಸ್ ಇರಬೇಕು. ನಾವು ಒಬ್ಬರೇ ಅಂಗಡಿ ಇಟ್ಕೊಂಡು ನಮ್ಮ ತಡೆ ಬಂದು ಎಲ್ಲ ತಗೊಳ್ಳಿ ಅಂದರೆ ಆಗಲ್ಲ ಅಲ್ವಾ. ಇಫ್ ಯಾರಾದರೂ ಒಬ್ಬರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಕಂಪನಿ ಓಪನ್ ಮಾಡಿದ್ದಾರೆ ಅಂದರೆ ಅಕ್ಕಪಕ್ಕ HSL, ಆ ಕಡೆ ಅತ್ತಿಬೆಲೆ, ಈ ಕಡೆ BTM, ಸಿಲ್ಕ್ ಬೋರ್ಡ್, ಜಯನಗರ, JP ನಗರ, ಬೊಮ್ಮನಹಳ್ಳಿ, ಈ ಥರ ಸರೌಂಡಿಂಗ್ ಎಷ್ಟೆಲ್ಲ ಇದೆ ಇರೋ ಎಲ್ಲ ಕಡೆಗೂ ಅವರು ಒಂದು ಚಿಕ್ಕ ಪುಟ್ಟ ಅಂಗಡಿ ಹತ್ರ ಹೋಗಿ ಮಾತಾಡ್ಕೋಬೇಕು. ಈ ಥರ ನಮ್ಮದೊಂದು ಪ್ರಾಡಕ್ಟ್ ಇದೆ ಅಂತ ಸೇಲ್ಸ್ ಪಿಚ್ ಮಾಡಿ ಅವರು ಅಲ್ಲಿ ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಇಟ್ಕೋಬೇಕು. ಜನರು ಜಾಸ್ತಿ ಅದನ್ನು ನೋಡ್ತಾನೆ ಇದ್ದರೆ ಓಕೆ ಈ ಥರ ಒಂದು ಪ್ರಾಡಕ್ಟ್ ಇದೆ ನಾವು ತಗೋಬೇಕು ಅಂತ ಅನ್ಸತ್ತಲ್ಲ. ಸೊ ಈ ಥರ ಡಿಸ್ಟ್ರಿಬ್ಯೂಷನ್ಸ್ ಚಾನಲ್ಸು ಕೂಡ ಜಾಸ್ತಿ ಇರಬೇಕು. ಸೊ ಇದರಲ್ಲಿ ನಿಮಗೆ ಸಜೆಷನ್ಸ್ ಆ್ಯಂಡ್ ಸೊಲ್ಯೂಷನ್ ಅನ್ನೋದು 5th ಪಾತ್ ಆಗಿರುತ್ತೆ. ಅದಾದಮೇಲೆ ಕನ್ಕ್ಲೂಷನ್ ನೀವು ಹೇಗೆ ಕೊಡಬೇಕು ಅಂದರೆ ಕಂಪನಿ ಈ ಥರ ಇತ್ತು, ಈ ಥರ ಆಗಿದೆ, ನಾವು ಇಷ್ಟೆಲ್ಲ ಸಜೆಷನ್ಸ್ ಕೊಟ್ಟಿದ್ದೀವಿ, ಅನಾಲಿಸಿಸ್ ಮಾಡಿದ್ದೀವಿ, ಈ ಥರ ಎಲ್ಲ ಮಾಡ್ಕೊತ ಹೋಗಿದ್ರೆ ಫ್ಯೂಚರಲ್ಲಿ ಅವ್ರಿಗೆ ಒಳ್ಳೆ ರೆವೆನ್ಯೂ ಬರುತ್ತೆ ಅಂತ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಎಕ್ಸ್ಪ್ಲೈನ್ ಮಾಡಿ ಕನ್ಕ್ಲೂಷನ್ ಕೊಟ್ಟರೆ ಇಷ್ಟು ನಿಮಗೆ 15 ಮಾರ್ಕ್ಸ್. ನೀವು ಇಷ್ಟೆಲ್ಲ ಕ್ಲೀನಾಗಿ ತಲೆಗೆ ಹಾಕೊಂಡು ನಾನು ಫಸ್ಟೇ ಹೇಳ್ದಂಗೆ 15 ಮಾರ್ಕ್ಸ್ಗೆ ರೀ ನೀವು ಲಾಸ್ಟ್ ಒಂದು ½ an hour ಎತ್ತಿಟ್ಬಿಡಿ. ½ an hourಗೂ ಫಸ್ಟು ಕ್ವಶನ್ ಕ್ಲೀನಾಗಿ ಓದ್ಕೊಂಬಿಡಿ. ಆ ಕ್ವಶನಲ್ಲಿ ಏನಿದೆಯೋ ಅದನ್ನೇ ನಾವು ಕೇಸ್ ಸ್ಟಡಿಯಾಗಿ ಬರೀಬೇಕು. ಅದು ಬಿಟ್ಟು ನಾವು ಆಚೆ ಏನೂ ಬರೆಯೋಂಗಿಲ್ಲ. ಆ ಕೇಸ್ ಸ್ಟಡಿ ಏನು ಕೊಟ್ಟಿದ್ದಾರೆ ಅದನ್ನೇ ನಮ್ಮ ಟರ್ಮ್ಸ್ನಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿ ಕತೆ ಹೊಡಿಬೇಕು. ಇಲ್ಲಿ ನಿಮ್ಮ ಕತೆ ಉಪಯೋಗ ಮಾಡಬೇಕು, ಓನ್ ಕತೆ ಅಲ್ಲ, ಆ ಕಾನ್ಸೆಪ್ಟ್ ತಕ್ಕನಂಗಿರೋ ಕತೆಗಳು ಹೊಡಿಬೇಕು. ಆ ಥರ ನೀವೇನಾದರೂ ಒಂದು 8 ಪೇಜು 9 ಪೇಜ್ ಬರೆದುಬಿಟ್ಟಿದ್ರೆ ಕಣ್ಣು ಮುಚ್ಕೊಂಡು ಅವರು 14 ಮಾರ್ಕ್ಸ್ ಕೊಡ್ತಾರೆ. ನೀವು ಸುಮ್ಮನೆ ಎಲ್ಲೆಲ್ಲೋ ಮಾಡೋದು ಪಾಸಿಂಗ್ ಮಾರ್ಕ್ಸ್ ಎಲ್ಲ ಹೋಗೋ ಬದಲು ಈ ಒಂದೇ ಒಂದು ಕೇಸ್ ಸ್ಟಡಿಯಲ್ಲಿ ಇದು ನಿಮಗೆ ಸಬ್ಜೆಕ್ಟ್ ಮುಖಾಂತರನೇ ಬರುತ್ತೆ. ಮತ್ತು ಟೆಕ್ಸ್ಟ್ ಬುಕ್ ಒಳಗಿಂದೆಲ್ಲ ಕೊಡೋದಿಲ್ಲ, ಜನರಲಾಗಿ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಅದನ್ನ ನೀವು ಅನಾಲಿಸಿಸ್ ಮಾಡಿ ಅದನ್ನ ತಿಳ್ಕೊಂಡು ನೀವು ಬರೆಯೋ ಕೆಪಾಸಿಟಿ ಇದ್ದರೆ ಆರಾಮ್ಸೆ 14 ಮಾರ್ಕ್ಸ್ ತೊಗೋಬೋದು. ಇಷ್ಟೇ ಕೇಸ್ ಸ್ಟಡಿ. ಸೊ ಇಷ್ಟು ನಿಮಗೆ ಥಿಯರಿ ಪಾರ್ಟ್ ಆಯಿತು. ಸಪೋಸ್ ಪ್ರಾಕ್ಟಿಕಲ್ ಕೇಳಿದ್ರೆ ಪ್ರಾಕ್ಟಿಕಲ್ ತುಂಬ ಈಸಿ ಇರುತ್ತೆ ರೀ. ಫಾರ್ ಎಕ್ಸಾಂಪಲ್ ನಾನು ಒಂದು
ಒಂದು ಅಕೌಂಟಿಂಗ್ ಸಮ್ ತೊಗೊಂಡಿದ್ದೀನಿ ಓಕೆನಾ, ಅದರಲ್ಲಿ ನಿಮಗೆ ಕಂಪನಿದು ರೇಷಿಯೋಸ್ ಎಲ್ಲ ಕೊಟ್ಟಿರ್ತಾರೆ. ಟಾಸ್ಕ್ ಏನು ಅಂದರೆ ಅವರೇ ಟಾಸ್ಕು ಕೂಡ ಕೊಟ್ಟಿರ್ತಾರೆ. ಸಪೋಸ್ ಟಾಸ್ಕ್ ಕೊಟ್ಟಿಲ್ಲ ಅಂದರೆ ನೀವೇ ಆ ಇರೋ ಐಟಮ್ಸ್ ಇಟ್ಕೊಂಡು ಏನೆಲ್ಲ ಅವರು ಕ್ವೆಶನ್ ಕೊಟ್ಟಿದ್ದಾರೋ ಆ ಕ್ವೆಶನ್ಸ್ ಇಟ್ಕೊಂಡು ನೀವೇನೆಲ್ಲ ಅನಾಲಿಸಿಸ್ ಮಾಡಿ ತೋರಿಸ್ಬೋದು ಅಂತ ನಿಮಗೆ ಕೆಪಾಸಿಟಿ ಇತ್ತು ಅಂದರೆ ನೀವು ಮಾಡ್ಬೋದು. ಸೊ ಇಷ್ಟು ಅವ್ರು ಟಾಸ್ಕ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಫಸ್ಟು ಸೇಮ್ ಹ್ಯಾಸ್ ಐ ಸೆಡ್ ಇಂಟ್ರಡಕ್ಷನ್ ಬರೀಬೇಕು. ಕಂಪನಿ ಬಗ್ಗೆ ಏನು ಕೊಟ್ಟಿದ್ದಾರೆ, ಕಂಪನಿಯಲ್ಲಿ ಏನೆಲ್ಲ ಐಟಮ್ಸ್ ಕೊಟ್ಟಿದ್ದಾರೆ, ಅವ್ರ ಕಂಪನಿ ಏನೆಲ್ಲ ಇದೆ ಅಂತ ಫಸ್ಟು ನೀವು ಒಂದು ಇಂಟ್ರಡಕ್ಷನ್ ಕೊಡಬೇಕು. ಇಂಟ್ರಡಕ್ಷನ್ ಕೊಟ್ಟಮೇಲೆ ಕ್ಯಾಲ್ಕುಲೇಷನ್ಸ್ ಆಫ್ ರೇಷಿಯೋ ಮಾಡ್ಕೋಬೇಕು. ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಯಾವ್ಯಾವ ರೇಷಿಯೋ ನಾವು ಯೂಸ್ ಮಾಡ್ತಿದ್ದೀವಿ ಅಂತ ಫಸ್ಟು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ, ಈ ಥರ ಯಾವ್ಯಾವ ರೇಷಿಯೋ ಮಾಡ್ತಿದ್ದೀವಿ ಅಂತ ಫಸ್ಟ್ ನೀವು ಬರೆದಿಟ್ಕೊಳ್ಳಿ. ಅದಾದಮೇಲೆ ಅದ್ರದ್ದು ಫಾರ್ಮುಲಾ ಬರೀರಿ. ಈ ಕರೆಂಟ್ ರೇಷಿಯೋಗೆ ಇದು ಫಾರ್ಮುಲಾ ಅಂತ ಬರೀಬೇಕು. ಆಮೇಲೆ ಈ ಫಾರ್ಮುಲಾಗೆ ನಾವು ಇವಾಗ ಸಮ್ಸ್ ಕ್ಯಾಲ್ಕುಲೇಷನ್ಸ್ ಮಾಡ್ತಿದ್ದೀವಿ ಅಂತ ತೋರಿಸಿ. ಬಿಕಾಸ್ ನೀವು ಎಷ್ಟು ಪೇಜಸ್ ಬರೀತೀರೋ ಅಷ್ಟು ಪೇಜಸ್ ನಿಮಗೆ ಎಲಾಬ್ರೇಟ್ ಆಗುತ್ತೆ. ಸೊ ಅವ್ರಿಗೆ ಏನೋ ಕಾನ್ಸೆಪ್ಟ್ ಗೊತ್ತಿದೆ ಈ ಸ್ಟೂಡೆಂಟಿಗೆ ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ಈ ಥರ ನೀವು ಸೆಕೆಂಡ್ ಲೆವೆಲಲ್ಲಿ ಈ ಥರ ಬರೀಬೇಕಾಗತ್ತೆ. ಸೊ ಥರ್ಡ್ ಲೆವೆಲ್ ವಿಲ್ ಬಿ ಅನಾಲಿಸಿಸ್ ಮಾಡಬೇಕಾದ್ರೆ ಈ ಫಸ್ಟ್ 3 ಸಮ್ಸ್ ನಾವೇನು ಮಾಡ್ಕೊಂಡಿದ್ದೀವಿ ಅದರಿಂದ ನಾವು ಹೇಳಬೇಕು. ಫಸ್ಟು ಕರೆಂಟ್ ಲಯಬಿಲಿಟಿ ಜಾಸ್ತಿ ಇತ್ತು ಮತ್ತು ಕರೆಂಟ್ ಅಸೆಟ್ ಜಾಸ್ತಿ ಇತ್ತು, ಅದಕ್ಕೆ ರೇಷಿಯೋ ಈ ಥರ ಬಂದಿದೆ. ಸಪೋಸ್ ಅವ್ರೇನಾದರೂ ಅಸೆಟ್ನ ಜಾಸ್ತಿ ಮಾಡಿ ಲಯಬಿಲಿಟಿ ಕಮ್ಮಿ ಮಾಡಿದ್ರೆ ಅವ್ರ ರೇಷಿಯೋ ಈ ಥರ ಬರ್ತಿತ್ತು ಮತ್ತು ಅವ್ರಿಗೆ ಇಂಪ್ರೂವ್ ಆಗೋ ಚಾನ್ಸಸ್ ಕೂಡ ಇದೆ ಅಂತ ನಾವು ಪರ್ಸ್ನಲ್ಲಾಗಿ ಹೇಳಬೇಕು ಅವ್ರಿಗೆ. ಈ ಥರ ಅನಾಲಿಸಿಸ್ ನಾವೇ ಮಾಡಿ. ಅನಾಲಿಸಿಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕತೆ ಬರೀಬೇಕು ರೀ, ಅದರಲ್ಲಿ ಏನಿದೆಯೋ ಅದು ತಿಳ್ಕೊಂಡು ನಮ್ಗೆ ಇಷ್ಟ ಬಂದಿರೋ ಥರ ಅದು ಬೇಕಿರೋ ಥರ ನಾವು ಕತೆಗಳು ಬರೆದ್ರೆ ನಿಮಗೆ ಆರಾಮ್ಸೆ 14 ಮಾರ್ಕ್ಸ್ ಸಿಗುತ್ತೆ. 15 ಮಾರ್ಕ್ಸ್ ಅಂತೂ ಕೊಡೋಲ್ಲ, ಅದು ನಾನೇ ಒಪ್ಕೊತೀನಿ. ಬಟ್ ಅಟ್ಲೀಸ್ಟ್ 13 and 14 ಮಾರ್ಕ್ಸ್ ಸಿಗೋದು ತುಂಬ ಒಳ್ಳೇದಲ್ವಾ. ಯಾರೋ ಒಬ್ಬರು ಜಸ್ಟ್ ಮ್ಯಾಮ್ ನಾನು ಪಾಸ್ ಆದರೆ ಸಾಕು, ನಾನು ವರ್ಕ್ ಮಾಡ್ತಿದ್ದೀನಿ, ನನಗೆ ಇವಾಗ ಮಗು ಆಗಿದೆ, ನನಗೆ ಓದ್ಕೊಳ್ಳೋಕ್ಕಾಗ್ತಿಲ್ಲ, ಏನೋ ಒಂದು ಸ್ವಲ್ಪ ಜಸ್ಟ್ ಪಾಸ್ ಆದರೆ ಸಾಕು ಅಂತ ಎಷ್ಟೊಂದು ಜನ ನನ್ನ ಹತ್ರ ಕೇಳ್ಕೊತಿದ್ದೀರಾ. ಸೊ ಆ ಥರ ಇರೋ ಸ್ಟೂಡೆಂಟ್ಸ್ಗೆ ಈ ಥರ ಕೇಸ್ ಸ್ಟಡಿ ಎಲ್ಲ ಬರೆದುಬಿಟ್ರೆ ನೀವು ಲಿಟ್ರಲಿ ಪಾಸ್ ಆಗಿಬಿಡ್ಬೋದು. ಏನು ಸುಮ್ಮನೆ ಇರೋ ಕ್ವಶನ್ಸ್ ಎಲ್ಲ ಸ್ವಲ್ಪ ಅಟೆಂಡ್ ಮಾಡ್ಕೊಬೋದು. ನೆಟ್ಟಿಗೆ ನೀವು ಕೇಸ್ ಸ್ಟಡಿ ಮಾತ್ರ ಬರೆದ್ರೆ ಆರಾಮ್ಸೆ ನೀವು ಪಾಸ್ ಆಗ್ತೀರಾ. ಪಾಸಿಂಗ್ ಮಾರ್ಕ್ಸ್ಗಂತೂ ತೊಂದರೆನೇ ಇರೋದಿಲ್ಲ. ಸೊ ಇಷ್ಟು ನೀವು ಅನಾಲಿಸಿಸ್ ಎಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಬರೋದು ನಮಗೆ ಕನ್ಕ್ಲೂಷನ್ ಪಾರ್ಟ್. ಹ್ಯಾಸ್ ಐ ಸೆಡ್ ಅರ್ಲಿಯರ್, ಫಸ್ಟ್ ನಮಗೆ ಇದೆಲ್ಲ ಕೊಟ್ಟಿದ್ರು ಮತ್ತು ನಾವು ಇದೆಲ್ಲ ಅನಾಲಿಸಿಸ್ ಮಾಡಿದ್ದೀವಿ. ಈ ಥರ ಅನಾಲಿಸಿಸ್ ಎಲ್ಲ ಮಾಡಿದ್ರೆ ಅವ್ರಿಗೆ ಈ ಥರ ಒಂದು ಔಟ್ಪುಟ್ ಸಿಗುತ್ತೆ. ಈ ಔಟ್ಪುಟ್ಟಿಂದ ಅವ್ರ ಕಂಪನಿ ತುಂಬ ಗ್ರೋತ್ ಆಗುತ್ತೆ. ಆರ್ ಸಮ್ಟೈಮ್ಸ್ ಅವ್ರು ಗ್ರೋತ್ಗೋಸ್ಕರ ಮಾಡ್ಬೋದು, ಇಲ್ಲ ಪ್ರಾಫಿಟ್ಗೋಸ್ಕರ ಮಾಡ್ಬೋದು. ಈ ಥರ ಕಾನ್ಸೆಪ್ಟ್ಸ್ ಇರುತ್ತಲ್ವ. ಸೊ ಅವ್ರು ಗ್ರೋತ್ ಆಗುತ್ತೆ, ಅವ್ರು ವೆಲ್ತ್ ಆಗುತ್ತೆ ಅಂತ ಎಲ್ಲ ನೀವು ಎಕ್ಸ್ಪ್ಲೇನ್ ಮಾಡಿ ನೀವು ಕನ್ಕ್ಲೂಷನ್ ಅಂತ ಕೊಡಬೇಕಾಗತ್ತೆ. ಈ ಥರ ಏನಾದರೂ ಕೊಟ್ಬಿಟ್ರೆ ಆರಾಮ್ಸೆ ನಿಮಗೆ 14 ಮಾರ್ಕ್ಸ್ ಸಿಗತ್ತೆ ರೀ. ಸೊ ಇಷ್ಟು ನಿಮಗೆ ಕೇಸ್ ಸ್ಟಡಿ ಬಗ್ಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ಕೊಂಡಿದ್ರಿ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಸಾರಿ ಫಾರ್ ದಿ ಲೇಟ್ ಅಪ್ಡೇಟ್. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಫಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿ. ನಿಮ್ಮ ವಾಟ್ಸಪ್ ಗ್ರೂಪ್, ಫ್ರೆಂಡ್ಸ್ ಗ್ರೂಪ್ ಏನೆಲ್ಲ KSOU ಸ್ಟೂಡೆಂಟ್ಸ್ ಇದೆಯೋ ಅವರಿಗೆಲ್ಲ ಶೇರ್ ಮಾಡಿ. ಬಿಕಾಸ್ ನಮ್ಮಿಂದ ಒಬ್ಬರು ಉದ್ಧಾರ ಆಗ್ತಿದ್ದಾರೆ ಅಂದರೆ ನಮಗೆಲ್ಲೋ ಒಂದು ಕಡೆ ಒಳ್ಳೇದು ಮಾಡುತ್ತೆ. ಸೊ ಅದು ನಮ್ಮ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸೊ ದಟ್ ಅವರು ಕೂಡ ಉದ್ಧಾರ ಆಗ್ತಾರೆ. ಆ್ಯಂಡ್ ಇದೇ ಥರ ನಿಮಗೆ ಬೇರೆ ಸಬ್ಜೆಕ್ಟ್ದು ಬೇರೆ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ RJ Angry Bird ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ಬೇಗ ಸಿಗ್ತಾನೆ ಇರುತ್ತೆ. ಆ್ಯಂಡ್ ನಿಮ್ಗೇನಾದರೂ ನನ್ನ ಹತ್ರ ಪರ್ಸ್ನಲಾಗಿ ಕನೆಕ್ಟ್ ಆಗಬೇಕು ಅಂದರೆ ನಾನು ಆಲ್ರೆಡಿ ತೋರಿಸಿರೋ ವಾಟ್ಸಪ್ ಗ್ರೂಪ್ ಇದೆಯಲ್ಲ, ಅದರಲ್ಲಿ ಪ್ರತಿಯೊಂದರಲ್ಲಿ ನಾನೇ ಅಡ್ಮಿನ್ ಆಗಿರ್ತೀನಿ. ನೀವು ಅಲ್ಲಿ ಬಂದು ನನಗೆ ಪರ್ಸ್ನಲಾಗಿ ಟೆಕ್ಸ್ಟ್ ಮಾಡ್ಬೋದು, ನಾನು ಪಕ್ಕ ನಿಮಗೆ ರಿಪ್ಲೈ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.